Okay, my dear students, myself Dr. Shanmukappa SO. Today we discuss second language English in 9th standard. Unit 3rd, My Beginnings, written by Kapil Dev. Totally in this lesson, describe the autobiography of Kapil Dev. Kapil Dev is one of the greatest cricketer in the world. In 1983, he got a World Cup is captaincy. ನಿಮಗೆಲ್ಲ ಗೊತ್ತಿರುವ ಹಾಗೆ 1983ರಲ್ಲಿ ನಡೆದಂಥ ವಿಶ್ವಕಪ್ ಪಂದ್ಯದಲ್ಲಿ ಫೈನಲ್ವರೆಗೆ ಹೋಗಿ ಫೈನಲಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶ್ವಕಪ್ ಅನ್ನು ಭಾರತಕ್ಕೆ ತಂದುಕೊಟ್ಟಂಥ ಒಬ್ಬ ನಾಯಕ ಈ ಕಪಿಲ್ ದೇವ್. ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ಇಂಡಿಯಾ many people seeing in this game. Yes, very good. Now IPL going on in Abu Dhabi, Dubai and Sharjah. Yes, okay. My dear students, yes, sports is very important to our life. ಅದಕ್ಕೆ ಸ್ವಾಮಿ ವಿವೇಕಾನಂದ ಒಂದು ಮಾತನ್ನು ಹೇಳ್ತಾರೆ, ಭಾರತದ ಭವಿಷ್ಯ ಇರುವುದು ವರ್ಗಕೋಣೆಯಲ್ಲೆಲ್ಲ ಆಟದ ಮೈದಾನದಲ್ಲಿ ಎನ್ನುವ ಮಾತನ್ನು ಹೇಳ್ತಾರೆ. ಅಂದರೆ ಮಕ್ಕಳು ತಮ್ಮ ಭವಿಷ್ಯವನ್ನು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ 4 ಗೋಡೆಗಳ ಮಧ್ಯೆ ಕಲಿಯೋದಲ್ಲ, ಆಟದ ಮೈದಾನದಲ್ಲಿ ಅವನು ಹೇಗೆ ಇರ್ತಾನೆ, ಹೇಗೆ ಕಲಿತಾನೆ ಅನ್ನೋದು ಭಾಳ ಮುಖ್ಯ ಅನ್ನೋದನ್ನು ಆ ಕ್ರೀಡೆ ಬಗ್ಗೆ ಭಾಳ ಉತ್ತಮ ಮಾತನ್ನು ಹೇಳಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, in this lesson also describe our great cricketer Kapil Dev's history. Okay, my dear students, next we go into one quote or thought of the day. Yes, the picture shows our great cricketer, master blaster Sachin Tendulkar. Yes, he was a great cricketer in the world. Yes, and also he was a Rajya Sabha member of Parliament in Upper House. Yes, Rajya Sabha Sadasya. Yes, the thought, enjoy the game and chase your dreams. Dreams do come true. Sachin Tendulkar. Enjoy the game and chase your dreams. Dreams do come true. ಎಷ್ಟು ಹೇಳಿದಾನೆ, ಆಟವನ್ನು ಸಂತೋಷ ಪಡ್ಬೇಕಂತೆ, ಚೇಜ್ವರ ಆ ಡ್ರೀಮರ್ ಕನಸನ್ನು ನಾವು ಮುನ್ನುಗ್ಬೇಕಂತ, ಸವಾಲು ಇಟ್ಕೊಂಡು ಅದನ್ನು ಇಟ್ಕೋಬೇಕು, ಚೇಂಜ್ ಮಾಡ್ಬೇಕಂತ, ಮುಟ್ತೀನಿ ಅಂತಂದೆ. ಡ್ರೀಮ್ಸ್ ಅವಾಗ ನಮ್ಮ ಕನಸು ನಿಜವಾಗ್ಲೂ ಅದು ಸತ್ಯವಾಗುತ್ತೆ ಅಥವಾ ಅದನ್ನು ಮುಡ್ತೀವಿ ಅನ್ನೋ ಮಾತನ್ನು ಹೇಳಿದಾನೆ ಅವರ್ ಗ್ರೇಟ್ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್. ಓಕೆ, ಮೈ ಡಿಯರ್ ಸ್ಟೂಡೆಂಟ್, ಫಸ್ಟ್ ಬಿಫೋರ್ ಗೋಯಿಂಗ್ ಟು ಕ್ಲಾಸ್, ಬಿಫೋರ್ ದ ಒನ್ ಪ್ಯಾಸೇಜ್ ರಿಲೇಟೆಡ್ ಟು ಅವರ್ ಫಾದರ್ ಆಫ್ ನೇಷನ್ ಮಹಾತ್ಮ ಗಾಂಧೀಜಿ. ಓಕೆ, ಮೈ ಡಿಯರ್ ಸ್ಟೂಡೆಂಟ್ಸ್, ವೆನ್ ಐ ವಾಸ್ ಇನ್ ದ 7th ಸ್ಟ್ಯಾಂಡರ್ಡ್, ದೊರಾಬ್ಜಿ ಯಡುಲ್ಜಿ ಗಿಮಿ ವಾಸ್ ದ ಹೆಡ್ ಮಾಸ್ಟರ್. ಇಲ್ಲಿ ಗಾಂಧೀಜಿಯವರ ಒಂದು ಅಂಶವನ್ನು ನಾವು ಹೇಳ್ಕೊಂತ ಹೋಗ್ತೀವಿ. ಗಾಂಧೀಜಿ ಹೇಳ್ತಾ ಇದ್ದಾರೆ, ವೆನ್ ಐ ವಾಸ್ ದ 7th ಸ್ಟ್ಯಾಂಡರ್ಡ್, ನಾನು ಯಾವಾಗ 7ನೇ ಕ್ಲಾಸನ್ನು ಓದ್ತಾ ಇದ್ದೆ, ದೊರಾಬ್ಜಿ ಯಡುಲ್ಜಿ ಗಿಮಿ ವಾಸ್ ದ ಹೆಡ್ ಮಾಸ್ಟರ್. ಅವಾಗ ನನಗೆ ಮುಖ್ಯ ಶಿಕ್ಷಕರು ಯಾರಾಗಿದೆ ಅಂದರೆ ದೊರಾಬ್ಜಿ ಯಡುಲ್ಜಿ ಗಿಮಿ ಎನ್ನುವರು ನನಗೆ ಮುಖ್ಯ ಶಿಕ್ಷಕರಾಗಿದ್ದರು ಅಥವಾ ಮುಖ್ಯೋಪಾಧ್ಯಾಯರಾಗಿದ್ದರು ಅವರು. He was popular among the boys. He was very popular. Now, ಎಲ್ಲರಿಗೂ ಚಿರಪರಿಚಿತ.
ಪಾಪ್ಯುಲರ್ ಅಂದರೆ ಹೆಸರಾಂತ, ಚಿರಪರಿಚಿತ, ಭಾಳ ಪ್ರಸಿದ್ಧ, ಎಲ್ಲ ಮಕ್ಕಳಿಗೂ ಕೂಡ ಅವರು ಭಾಳ ಇಷ್ಟ ಅಂತ. ಯಾಸ್ ಹಿ ವಾಸ್ ಎ ಡಿಸಿಪ್ಲಿನೇರಿಯನ್, ಹಿ ವಾಸ್ ಎ ಡಿಸಿಪ್ಲಿನೇರಿಯನ್, ಬಹಳ ಶಿಸ್ತಿನ ಮನುಷ್ಯ, ಶಿಸ್ತಿನ ಸಿಪಾಯಿ. ಡಿಸಿಪ್ಲಿನೇರಿಯನ್ ಅಂದರೆ ಶಿಸ್ತಿನ ಸಿಪಾಯಿ, ಶಿಸ್ತಿನ ವ್ಯಕ್ತಿ. ಯಾರು? ಅವರ ಮುಖ್ಯ ಶಿಕ್ಷಕರು. ಎಸ್, ಎ ಮ್ಯಾನ್ ಆಫ್ ಮೆಥಡ್ ಅಂಡ್ ಎ ಗುಡ್ ಟೀಚರ್, ಒಬ್ಬ ಮಾದರಿಯ ಮನುಷ್ಯ, ಒಬ್ಬ ವಿಧಾನವುಳ್ಳಂಥ ಒಬ್ಬ ಮಾದರಿಯ ವ್ಯಕ್ತಿಯಾಗಿದ್ದಂತೆ. ಅಷ್ಟೇ ಅಲ್ಲ, ಒಬ್ಬ ಉತ್ತಮ ಶಿಕ್ಷಕರಾಗಿದ್ದಾರೆ. ಎಸ್, he had made gymnastics and cricket compulsory for boys of the upper standards. ಇವರು ಅಪ್ಪರ್ ಸ್ಟ್ಯಾಂಡರ್ಡ್ಗೆ ಹೋದ್ಮೇಲೆ ಇಲ್ಲಿ ಕಂಪಲ್ಸರಿಯನ್ನು ಮಾಡಿದ್ರಂತೆ, ಕಡ್ಡಾಯವಾಗಿ ತೆಗೆದುಕೊಳ್ಳಿ. ಕಂಪಲ್ಸರಿ ಅಂದರೆ ಕಡ್ಡಾಯ. ಈ ಜಿಮ್ನಾಸ್ಟಿಕ್ ಮತ್ತು ಕ್ರಿಕೆಟನ್ನು ಕಡ್ಡಾಯವಾಗಿ ಅಧ್ಯಯನ ಮಾಡಬೇಕಾಗಿತ್ತಂತೆ. ಚೆಂಡಿನಾಟ ಮತ್ತು ವ್ಯಾಯಾಮ ವಿದ್ಯೆ ಅಥವಾ ವ್ಯಾಯಾಮ ಒಂದು ಆಟ ಅಂತ. ಜಿಮ್ನಾಸ್ಟಿಕ್ ಅಂದರೆ ವ್ಯಾಯಾಮ ಆಟ, ವ್ಯಾಯಾಮ ವಿದ್ಯೆ ಮತ್ತು ಈ ಚೆಂಡಿನಾಟ ಕ್ರಿಕೆಟನ್ನು ಕಂಪಲ್ಸರಿ ಈ ಮೇಲಿನ ತರಗತಿಗಳಲ್ಲಿ ತೆಗೆದುಕೊಂಡು ಅಧ್ಯಯನವನ್ನು ಮಾಡಲೇಬೇಕಾಗಿತ್ತು. ಐ ಡಿಸ್ಲೈಕ್ಡ್ ಬೋತ್, ಬಟ್ ಗಾಂಧೀಜಿ ಐ ಡಿಸ್ಲೈಕ್ಡ್, ಲೈಕ್ ಡಿಸ್ಲೈಕ್, ದ ಪ್ರಿಫಿಕ್ಸ್ ಆಫ್ ದ ವರ್ಡ್ ಲೈಕ್ ಡಿಸ್ಲೈಕ್. ಎಸ್, ಆದರೆ ಇವೆರಡೂ ಕೂಡ ಅವರಿಗೆ, ಗಾಂಧೀಜಿಯವರಿಗೆ ಇಷ್ಟವಿರಲಿಲ್ಲ. ಐ ನೆವರ್ ಟುಕ್ ಪಾರ್ಟ್ ಇನ್ ಎನಿ ಎಕ್ಸಸೈಸ್, ಐ ನೆವರ್, ನನ್ನ ಕೈಲಿ ಸಾಧ್ಯವಿಲ್ಲ ತೆಗೆದುಕೊಂಡು ಇವ್ಯಾವ ವ್ಯಾಯಾಮವನ್ನು ನಾನು ಮಾಡೋಕ್ಕಾಗಲಿಲ್ಲ, ಅಭ್ಯಾಸವನ್ನು ಮಾಡಲಿಕ್ಕೆ ಆಗಲಿಲ್ಲ, ತೆಗೆದುಕೊಂಡು ಮಾಡಲಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಟುಕ್ ಅಂದರೆ ತೆಗೆದುಕೋ, ಅಂದರೆ ಇಲ್ಲಿ ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ಐ ನೆವರ್, ನೆವರ್ ಅಂದರೆ ಇಲ್ಲ, ನಾನು ತೆಗೆದುಕೊಂಡು ಇದನ್ನು ಅಧ್ಯಯನ ಅಭ್ಯಾಸ ಮಾಡಲಿಲ್ಲ ಅನ್ನೋದನ್ನು ನೇರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಅವ್ರಿಗೆ ಇಷ್ಟ ಇರಲಿಲ್ಲ. ವಾಸ್ ಒನ್ ಆಫ್ ದ ರೀಸನ್ಸ್ ಫಾರ್ ಹಿಸ್ ಅಲಫ್ನೆಸ್, ಒಂದು ಕಾರಣನ ಕೊಟ್ಟು ಯಾಕೆ ಅವರು ಇದನ್ನ ಅಧ್ಯಯನ ಮಾಡಲಿಲ್ಲ ಅನ್ನೋದಕ್ಕೆ ಒಂದು ಕಾರಣವನ್ನು ಕೊಡ್ತಾರೆ. ಏನಂದರೆ ಇದರಿಂದ ಅವರು ಪ್ರತ್ಯೇಕಗೊಂಡ್ರು. ಅಲಾಪ್ನೆಸ್ ಅಂದರೆ ದೂರ ಆದರು, ಪ್ರತ್ಯೇಕವಾದರು. ಅಲಾಪ್ನೆಸ್ ಅಂದರೆ ದೂರ ಆಗುವ ಕಾರಣದಿಂದ, ಆ ಆಟಗಳಿಂದ ಅವರು ಮುಖ್ಯ ಶಿಕ್ಷಕರು ಮತ್ತು ಆಶ್ರಯದಿಂದ ದೂರವಾದರು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾರೆ. ವಿಚ್ ಐ ನೌ ಸಿ ವಾಸ್ ರಾಂಗ್, ಆದರೆ ಈಗ ಅನಿಸುತ್ತೆ ನನಗೆ ಯಾವುದೋ ಅವತ್ತು ನಾನು ದೂರ ಮಾಡಿಕೊಂಡು ಪ್ರತ್ಯೇಕವಾದ ಆ ಎರಡು ಆಟಗಳಿಂದ ಅಥವಾ ಎರಡು ವಿಷಯಗಳಿಂದ ಇವತ್ತು ಅನಿಸುತ್ತೆ ನಾನು ಮಾಡಿದ್ದು ತಪ್ಪು. ರಾಂಗ್ ಅಂದರೆ ಇಟ್ ಮೀನ್ಸ್ ತಪ್ಪು. ಐ ದೆನ್ ಹ್ಯಾಡ್ ದ ಫಾಲ್ಸ್ ನೋಷನ್ ದಟ್ ಜಿಮ್ನಾಸ್ಟಿಕ್ಸ್ ಹ್ಯಾಡ್ ನಥಿಂಗ್ ಟು ಡೂ ವಿತ್ ಎಜುಕೇಶನ್. ಐ ದೆನ್ ಹ್ಯಾಡ್ ದ ಫಾಲ್ಸ್, ನನಗೆ ತಪ್ಪು ಅಂತ ಗೊತ್ತಾಯಿತು, ತಪ್ಪು ಅಂತ ನನಗೆ ಅರ್ಥ ಆಯಿತು. ಅರ್ಥ ಆದಮೇಲೆ ಅವನು ಹೇಳ್ತಾ ಇದ್ದಾರೆ, ಹಾಗಾಗಿ ಇಲ್ಲಿ ಅರ್ಥ ಆದಮೇಲೆ ನಾನು ತಪ್ಪು ಮಾಡಿದೆ, ಏನು ಮಾಡಿದೆ, ತಪ್ಪು ಮಾಡಿದೆ ಅನ್ನೋ ಮಾತನ್ನು ಇಲ್ಲಿ ಭಾಳ ಚೆನ್ನಾಗಿ ಅವರು ಹೇಳ್ತಾ ಇದ್ದಾರೆ. ಇಟ್ ಮೀನ್ಸ್ ಇಲ್ಲಿ ನೋಷನ್, ಇಟ್ ಮೀನ್ಸ್ ಉದ್ದೇಶ. ಈ ಉದ್ದೇಶದಿಂದ ಈ ಜಿಮ್ನಾಸ್ಟಿಕ್ ಹ್ಯಾಡ್ ನಥಿಂಗ್ ಟು ಡೂ ದ ಎಜುಕೇಶನ್, ಇದು ಎಜುಕೇಷನ್ಗೆ ಏನೂ ಇಲ್ಲ ಅಂತ ನಾನು ಮಾಡೋಕ್ಕಾಗಲ್ಲ ಅಂತಂದೇಳಿ ನನಗೆ ಅರ್ಥ ಆಯ್ತು. ಈಗ ಟುಡೇ ಐ ನೋ ದಟ್ ಫಿಸಿಕಲ್ ಟ್ರೈನಿಂಗ್ ಶುಡ್ ಹ್ಯಾವ್ as much place in the curriculum as mental training. ಆದರೆ ಈ ದಿನಗಳಲ್ಲಿ ನನಗೆ ಗೊತ್ತು, ದಟ್ ಫಿಸಿಕಲ್ ಎಜುಕೇಷನ್, ಆ ದೈಹಿಕ ಶಿಕ್ಷಣ, ಆ ದೈಹಿಕ ತರಬೇತಿ ಶುಡ್ ಹ್ಯಾವ್ ಆಸ್ ಮಚ್ ಪ್ಲೇಸ್ ಇನ್ ದ ಕರಿಕ್ಯುಲಮ್, ಭಾಳ ಉತ್ತಮವಾದಂಥ ಪಠ್ಯಪುಸ್ತಕದಲ್ಲಿ ಈಗಾಗಲೇ ನಾವು ಸೇರಿಸಲಾಗಿದೆ. ಆ ಒಂದು ದೈಹಿಕ ಶಿಕ್ಷಣ ಅಥವಾ ದೈಹಿಕ ತರಬೇತಿ ಭಾಳ ಮುಖ್ಯ ಅನ್ನೋದನ್ನು ಇವತ್ತಿನ ಮಕ್ಕಳಿಗೆ ಭಾಳ ಅರ್ಥ ಆಗಿದೆ. ಸರ್ಕಾರವು ಕೂಡ ಅದನ್ನು ಪಠ್ಯಪುಸ್ತಕವಾಗಿ ಜಾರಿಗೆ ತಂದಿದೆ. ಆಸ್ ಮೆಂಟಲ್ ಟ್ರೈನಿಂಗ್, ಒಂದು ಮಾನಸಿಕವಾದಂಥ ತರಬೇತಿಯನ್ನು ನಮಗೆ ಅಣಿಗೊಳಿಸುತ್ತೆ ನಮ್ಮ ಮಾತನ್ನು ಹೇಳ್ತಾರೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ದ ಫಸ್ಟ್ ಪಿಕ್ಚರ್ ಶೋಸ್ ಜಿಮ್ನಾಸ್ಟಿಕ್, ವ್ಯಾಯಾಮ ವಿದ್ಯೆ. ನೀವು ನೋಡ್ತೀರಿ ಹೇಗೆ ಬಂದು ರೌಂಡ್ ರೌಂಡಾಗಿ ತಿರುಗ್ತಾ ಇರ್ತಾರೆ, ಮೇಲೆ ಇಟ್ಕೊಂಡು ಹಿಂಗೆ ತಿರುಗ್ತಾರೆ, ರಿಂಗಲ್ಲಿ ತಿರುಗ್ತಾ ಇರ್ತಾರೆ. ಎಸ್, ದಿಸ್ ಗೇಮ್ ಈಸ್ ಜಿಮ್ನಾಸ್ಟಿಕ್ ಗೇಮ್, ಜಿಮ್ನಾಸ್ಟಿಕ್ ಸ್ಪೋರ್ಟ್ಸ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಪಿಕ್ಚರ್ ಶೋಸ್ ಜಿಮ್ನಾಸ್ಟಿಕ್ game, and second picture shows as very interesting, very easy recognized sports, especially cricket. Yes, very good. Okay my dear students, cricket and gymnastics compulsory in that time in the education. Okay my dear students, in the same time in this passage questions arise. The first question is,
Was Gandhiji right in his opinion? If yes, why? If not, why? ಗಾಂಧೀಜಿಯವರ ಒಪಿನಿಯನ್ ಸರಿನೋ ಅಥವಾ ತಪ್ಪು ಅಂತ ಹೇಳ್ತೀನಿ. ಸರಿ ಇದ್ರೆ ಕಾರಣ ಕೊಡಿ, ತಪ್ಪಿದ್ರೆ ಕಾರಣ ಕೊಡಿ. ಎಸ್, ನೋ, ಗಾಂಧೀಜಿಯವರ ಒಪಿನಿಯನ್ ತಪ್ಪು. ಗಾಂಧೀಜಿ ವಾಸ್ ನಾಟ್ ರೈಟ್ ಇನ್ ಹಿಸ್ ಒಪಿನಿಯನ್. ಅವರು ಆ ಒಪಿನಿಯನ್ ಸರಿ ಇಲ್ಲ. ನಾಟ್ ರೈಟ್, ಅದು ಸರಿ ಇಲ್ಲ. ಅವರ ಒಂದು ಅನಿಸಿಕೆ, ಒಪಿನಿಯನ್ ಅಂದ್ರೆ ಅನಿಸಿಕೆ. ಸ್ಪೋರ್ಟ್ಸ್ ಅಂಡ್ ಫಿಸಿಕಲ್ ಎಕ್ಸಸೈಸಸ್ ಆರ್ ವೆರಿ ಎಸೆನ್ಸಿಯಲ್. ಈ ಆಟಗಳು, ಕ್ರೀಡೆಗಳದವಲ್ಲ, ದೈಹಿಕವಾಗಿ ಬಹಳ ಪ್ರಮುಖವಾಗಿ ಅಭ್ಯಾಸಕ್ಕೆ ಅತ್ಯುಪಯುಕ್ತ, ಬಹಳ ಮುಖ್ಯವಾಗಿರುವಂಥವು ನಮ್ಮ ಮಾತನಾಡ್ತಾನೆ. ಫಾರ್ ಫಿಸಿಕಲ್ ಅಂಡ್ ಮೆಂಟಲ್ ಡೆವಲಪ್ಮೆಂಟ್ ಆಫ್ ಆನ್ ಇಂಡಿವಿಜುವಲ್, ವೈಯಕ್ತಿಕವಾಗಿ ನಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಮಗೆ ಅಭಿವೃದ್ಧಿಯನ್ನ, ನಮ್ಮನ್ನ ದೃಢತೆ ಕಡೆಗೆ ಒಯ್ತವೆ ಅನ್ನೋ ಮಾತನ್ನ ಇಲ್ಲಿ ನೆನಪಲ್ಲಿ ಕೊಡ್ರಿ. ಬಹಳ ಎಸೆನ್ಷಿಯಲ್, ವೆರಿ ಎಸೆನ್ಷಿಯಲ್ ಟು ಸ್ಟೂಡೆಂಟ್ಸ್ ಎಜುಕೇಶನ್ ಲೈಫ್. ಓಕೆ, ಇನ್ ದ ಸೆಕೆಂಡ್ ಕ್ವಶನ್, should sports and games be made compulsory in schools and colleges? Discuss. ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಶಾಲೆಯಲ್ಲಿ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಇರಬೇಕಾ ಅನ್ನೋದನ್ನು ಮಾತಾಡ್ತಾರೆ. ಎಸ್, ನನ್ನ ಪ್ರಕಾರ ಎಸ್. ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಶುಡ್ ಬಿ ಮೇಡ್ ಕಂಪಲ್ಸರಿ ಇನ್ ಸ್ಕೂಲ್ಸ್ ಅಂಡ್ ಆಪ್ಷನಲ್ ಇನ್ ಕಾಲೇಜ್. ಶಾಲೆಯಲ್ಲಿ ಇದು ಕಂಪಲ್ಸರಿ ಆಗಿರಬೇಕು. ಕಾಲೇಜ್ಗೆ ಹೋದ್ಮೇಲೆ ಅದನ್ನ ಐಚ್ಛಿಕ ವಿಷಯಗಳಾಗಿ ತೆಗೆದುಕೊಳ್ಬೋದು. ಇಷ್ಟ ಇದ್ದಾರೆ ಓದ್ಕೊಳ್ತಾರೆ, ಓದಿರ್ಬೋದು ಅಂತ ಮಾತನ್ನ ಇಲ್ಲಿ ಹೇಳ್ತಾರೆ. ಎಸ್, I am also yes. My answer also yes. Agreed. In school level, importance should be given it to curriculum and co-curricular activity. Yes. In school level ಅಲ್ಲಿ ಇಂಪಾರ್ಟೆನ್ಸ್ ಬಹಳ ಇದೆ. and given curriculum, curricular and co-curricular activities, ಪಠ್ಯ ಮತ್ತು ಪಠ್ಯೇತರಗಳಲ್ಲಿ ಒಂದು ಸೇರಿಸಿದಾಗ ಮಕ್ಕಳಲ್ಲಿ ಬಹಳ ಖುಷಿ, ಸಂತೋಷ ಸಿಗುತ್ತೆ. ಸೊ and development, mental and individual development and also physical development also students. Okay, very good. Sports and games compulsory in the school level. Yes. Okay, I agreed also. Okay, my dear students, very important about the author. Yes, I am very eagerly, because I am also fan of Kapil Dev. You also, some students also, Kapil Dev. Yes, Kapil Dev, he is very good cricketer, especially all-rounder. ಎಲ್ಲ ರೀತಿಯಲ್ಲಿ ಕೂಡ ಬ್ಯಾಟಿಂಗು, ಬೌಲಿಂಗು ಮತ್ತು ಫೀಲ್ಡಿಂಗಲ್ಲಿ ಚೆನ್ನಾಗಿರೋರನ್ನ ಆಲ್ರೌಂಡರ್ ಅಂತ ಕರೀತಾರೆ. ಸರ್ವಾಂಗೀಣ ಆಟಗಾರ ಅಂತ ಕರೀತಾರೆ. ಎಸ್, ಕಪಿಲ್ ದೇವ್ ಈಸ್ ಆಲ್ರೌಂಡರ್ ಕ್ರಿಕೆಟರ್. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಅಬೌಟ್ ದ ಆಥರ್. ಕಪಿಲ್ ದೇವ್ ರಾಮ್ಲಾಲ್ ನಿಖಂಜಿ is a full name of ಕಪಿಲ್ ದೇವ್. ಕಪಿಲ್ ದೇವ್ನ ಪೂರ್ಣ ಹೆಸರು ಕಪಿಲ್ ದೇವ್ ರಾಮ್ಲಾಲ್ ನಿಖಂಜಿ. He was born on 6th January 1959 in ಚಂಡೀಗರ್. ಚಂಡೀಗರಲ್ಲಿ ಜನನ ಆಗುತ್ತೆ. ಚಂಡೀಗರ್ ಒಂದು ಕೇಂದ್ರಾಡಳಿತ ಪ್ರದೇಶ. ಆ ಪ್ರದೇಶದಲ್ಲಿ ಇವರ ಜನನ ಆಗುತ್ತೆ 1959 ಜನವರಿ 6. He was India's greatest all-round cricket player. ಭಾರತದ ಒಬ್ಬ ಪ್ರಸಿದ್ಧ ಸರ್ವಾಂಗೀಣ ಆಟಗಾರರಾಗಿದ್ದರು ಇವರು. ಇನ್ ಈಸ್ ಕ್ಯಾಪ್ಟನ್ಸಿ, ಎಸ್, ಇನ್ ಈಸ್ ಇವರ ನಾಯಕತ್ವದಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮ್ ಓನ್ ದ 1983 ವರ್ಲ್ಡ್ ಕಪ್ ಟೈಟಲ್. 1983ರಲ್ಲಿ ಇವರ ನೇತೃತ್ವದಲ್ಲಿ, ನಾಯಕತ್ವದಲ್ಲಿ ವಿಶ್ವಕಪ್ ಅನ್ನ ಭಾರತ ದೇಶ ಗೆದ್ದುಕೊಳ್ತು ಅನ್ನೋದು ಬಹಳ ಮುಖ್ಯವಾದಂತಹ ವಿಷಯ ಮಕ್ಕಳೇ. ಇನ್ ಈಸ್ ಆಟೋಬಯೋಗ್ರಫಿ, ಅವನ ಒಂದು ಜೀವನ ವೃತ್ತಾಂತವನ್ನ ನೋಡಿದಾಗ ಯಾವುದು ಅವನು ಬರ್ಕೊಂಡಂತ ಆತ್ಮಕಥನೆ ಅದಂದ್ರೆ ಸ್ಟ್ರೈಟ್ ಫ್ರಮ್ ದ ಹಾರ್ಟ್, ಹೃದಯದ ನೇರ ಬಂದಿರುವಂತಹ ಮಾತುಗಳು, ಹೃದಯದ ನೇರ ಮಾತು, ಸ್ಟ್ರೈಟ್ ಫ್ರಮ್ ದ ಹಾರ್ಟ್. ವೆರಿ ಇಂಪಾರ್ಟೆಂಟ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಲ್ಸೋ. ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಲಿಸನ್ ಅಂಡ್ ಕೇರ್ಫುಲಿ ಅಂಡ್ ರೈಟ್ ಇಟ್ ಇನ್ ಯುವರ್ ನೋಟ್ಬುಕ್. ಸ್ಟ್ರೈಟ್ ಫ್ರಮ್ ದ ಹಾರ್ಟ್, ಹೃದಯದ ನೇರ ಮಾತು. ಕಪಿಲ್ narrates his childhood experience. ಕಪಿಲ್ narrates his childhood experience. ಎಸ್, ಅವನ ಒಂದು ಬಾಲ್ಯ ಜೀವನದ ಅನುಭವಗಳು ಏನು ಅನ್ನೋದನ್ನ ಇಲ್ಲಿ ಬಹಳ ಸೊಗಸಾಗಿ ವಿವರಿಸಿದ್ದಾರೆ. ಆ ಒಂದು ಸ್ಟ್ರೈಟ್ ಫ್ರಮ್ ದ ಹಾರ್ಟ್, ಹೃದಯದ ನೇರ ಮಾತಲ್ಲಿ ಹೇಳಿದ್ದಾರೆ. ಎಸ್, ದಿಸ್ ಪಿಕ್ಚರ್ ಶೋಸ್ ಅವರ್ ಗ್ರೇಟ್ ಕ್ರಿಕೆಟರ್ ಕಪಿಲ್ ದೇವ್. ಗ್ರೇಟ್ ಕ್ರಿಕೆಟರ್ ಕಪಿಲ್ ದೇವ್. He was born in Chandigarh state. Chandigarh is the Central Union Territory.
Okay, students, first of all, before going to class, difficulty words are blazer. Okay, my dear students, write down in your notebook. Okay, okay, my dear students. The first one is Nestle. What is the meaning Nestle? To be surrounded by something. To be surrounded by something. ನಮ್ಮ ಸುತ್ತಮುತ್ತಲಿರೋದು ಏನೋ ಒಂದು, ಆ ಪರಿಸರ ಸುತ್ತಮುತ್ತಲಿರುವಂಥ ಒಂದು ಪರಿಸ್ಥಿತಿ. ಅದು ಶೀತವಲಯನೋ ಅಥವಾ ಇಳಿಜಾರ ಪ್ರದೇಶನೋ ಅಥವಾ ಎತ್ತರವಾದ ಪ್ರದೇಶನೋ ಯಾವ ರೀತಿ ಅನ್ನೋದನ್ನ ನೆಸ್ಲೆ ಸರೌಂಡೆಡ್ ಬೈ ಸಮಥಿಂಗ್, ಏನೋ ಒಂದಿರುವಂಥ ಸುತ್ತಮುತ್ತಲಿನ ಅಂಶಕ್ಕೆ. ಹಾಗಾಗಿ ಸೆಕೆಂಡ್ ಒನ್ ರಾಗಲೆ. ರಾಗಲೆ ಇಟ್ ಮೀನ್ಸ್ ಟು ಎಂಟರ್ಟೈನ್ ಸಮ್ ಒನ್ ಬೈ ಟೆಲ್ಲಿಂಗ್ ದೆಮ್ ಅಬೌಟ್ ಸಮಥಿಂಗ್. ಟು ಎಂಟರ್ಟೈನ್, ಒಂದು ರೀತಿಯಾಗಿ ಸಂತೋಷ ಪಡೋದು. ಸಮ್ ಒನ್ ಬೈ ಟೆಲ್ಲಿಂಗ್ ದೆಮ್ ಅಬೌಟ್ ಸಮಥಿಂಗ್, ಏನೋ ಒಂದ್ರ ಬಗ್ಗೆ ಹೇಳೋದ್ರ ಬಗ್ಗೆ ನಾವು ಅದನ್ನು ನೋಡಿ ನಗುವುದು. ಎಸ್, ಸಂತೋಷ ಪಡುವಂಥದ್ದು. ಥರ್ಡ್ ಒನ್ ನಾಟಿ. ನಾಟಿ ಇದೆ ಮಿಸ್ಬಿಹೇವಿಯರ್, ತುಂಟತನ. ಮಿಸ್ಬಿಹೇವಿಯರ್ ಮಾಡೋದು, ವರ್ತನೆಯಲ್ಲಿ ಸರಿ ಇಲ್ಲೋದು ಅಥವಾ ತುಂಟತನ ಮಾಡೋದು. ಎಸ್, ನಾಟಿ ಬಿಹೇವಿಯರ್. Castless in the hair, the phrasal word. Castless in the hair, it means plans or hopes that you have are unlikely ever to become real. Plan or hopes, ನಾವು ಒಂದು ಯೋಜನೆ ಇಟ್ಕೊಂಡಿರ್ತೀವಿ ಅಥವಾ ನಾವು ನಂಬಿಕೆ ಇಟ್ಕೊಂಡಿರ್ತೀವಿ. ಯಾವ ಆರ್ ದ ಅನ್ಲೈಕ್ಲಿ, ಅದು ಇಷ್ಟವಿಲ್ಲದ ರೀತಿಯಲ್ಲಿ ಎವರ್ ಟು ಬಿಕೇಮ್ ರಿಯಲ್, ಅದು ನಿಜವಾದಾಗ. ಉದಾಹರಣೆ, ನಾನು ಮುಂದೆ ಡಾಕ್ಟರ್ ಆಗಬೇಕು ಅಂತಂದೇಳಿ ಅನ್ಕೊಂಡಿರ್ತೀನಿ, ಅದು ನನ್ನ ಕಾಲ ಆಗಲ್ಲ, ಆದ್ರೆ ಅನ್ಕೊಂಡಿರ್ತೀನಿ. ಅದು ಆದರೆ ಹೇಗೆ ನಾವು ಸಂತೋಷ ಪಡ್ತೀವಲ್ಲ, ದಟ್ಸ್ ಕಾಲ್ಡ್ ಕ್ಯಾಸ್ಟ್ಲೆಸ್ ಇನ್ ದ ಏರ್. ಆಕಾಶದ ಮೇಲೆ ಏಣಿ ಹಾಕಿದಾಗೆ ಅಂತೀವಲ್ಲ ಹಾಗೆ. ಇನ್ ಲಾಸ್ಟ್ ಒನ್ ಆಂಬಿಷನ್. ಆಂಬಿಷನ್ ಇಟ್ ಮೀನ್ಸ್ ಎ ಸ್ಟ್ರಾಂಗ್ ಡಿಸೈರ್ ಟು ಅಚೀವ್ ಸಮಥಿಂಗ್. ಎ ಸ್ಟ್ರಾಂಗ್ ಡಿಸೈರ್, ಬಹಳ ಬಲಯುತವಾದಂಥ ಒಂದು ಆಸೆ, ಆಕಾಂಕ್ಷೆ. ಟು ಅಚೀವ್ ಸಮಥಿಂಗ್, ಆ ಸಾಧನೆಯನ್ನು ಮಾಡೋದು. ಎಸ್, ಇನ್ ಮೈ ಲೈಫ್ ಆಲ್ಸೋ ಅಚೀವ್. You also, ambition is very important to student life and teacher's life also. Okay, my dear students, first my beginnings, reading the first 3 paragraphs in this day. Okay, my dear students, okay. My dear students, oh, again, another glossary also here. Bunk. Bunk, it means to suddenly leave a place without telling one. ಬಂಕ್ ಇಟ್ ಮೀನ್ಸ್ ಶಾಲೆಯನ್ನು ಚಕ್ಕರ್ ಹೊಡೆಯೋದು ಅಂತ. ಸಡನ್ಲಿ ಲೀವ್ ಎ ಪ್ಲೇಸ್ ವಿತೌಟ್ ಟೆಲ್ಲಿಂಗ್. ಅಂತ ಯಾರಿಗೆ ಹೇಳ್ದಾನೆ ಸ್ಕೂಲಲ್ಲಿ ಬಂಕ್ ಮಾಡತ್ತವ, ಏನೋ ಮಾಡ್ತೀವಲ್ಲ, ಯಾರಿಗೆ ಹೇಳ್ದೆ ಓಡೋಗ್ತೀವಲ್ಲ, ಬಂಕ್. ಬಂಕ್ ಇಟ್ ಮೀನ್ಸ್ ಚಕ್ಕರ್ ಹೊಡೆಯೋದು ಅಂತ. ಅಮ್ಯೂಸ್. ಅಮ್ಯೂಸ್ ಇಟ್ ಮೀನ್ಸ್ ಟು ಮೇಕ್ ಸಮ್ ಒನ್ ಲಾಫ್ ಆರ್ ಸ್ಮೈಲ್, ನಗೋದು, ತಮಾಸೆ. ಇನ್ನೊಬ್ರು ನೋಡಿ ನಗೋ, ಸಮ್ಮನ್ ನೋಡಿ ನಗೋದು ಅಥವಾ ಹಸಮುಖಿ ಆಗೋದು. ಅಂಡ್ ಲಾಸ್ಟ್ ಒನ್ ಪರ್ಚ್. To be in a position on top of something or on the edge of the something. To be in position, ಆ ಸ್ಥಿತಿಯಲ್ಲಿ ಏನೋ ಒಂದು ಟಾಪಲ್ಲಿ ಸಮಥಿಂಗ್, ಏನೋ ಒಂದು ಕೆರಿದಂಗಾಗಿರ್ಬೋದು, ಎಡ್ಜಲ್ಲಿ ತುದಿಯಲ್ಲಿ ಪರ್ಚ್ಡ ಅನ್ನೋ ಪ್ರಶ್ನೆಯನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಹಾಗಾಗಿ ಇಟ್ ಮೀನ್ಸ್ ಅಲ್ಲಿ ಮರ ಹತ್ತಿ ಕುಳಿತುಕೊಳ್ಳುವಂಥ ಕೆಲಸ, ಮರ ಹತ್ತಿ ಕುಳಿತುಕೊಳ್ಳೋದು, ಆ ಸ್ಥಿತಿಯಲ್ಲಿ ಇರುವಂಥದ್ದು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಓಕೆ, ರೀಡಿಂಗ್ ದ ಲೆಸನ್. Okay, my dear students, today we deal with only 3 paragraphs in this period. My beginnings, written by Kapil Dev. Listen carefully, all of you. Looking back at my life, I have to the conclusion that our beginnings never know ends. For me, it all started in Chandigarh, a small town nestling in the foothills of the Himalayas. I was born on a cold winter morning. My mother, who is a simple woman, could not read the time, but she knew it was early in the morning. The date, 6th January 1959, was thankfully recorded because a cousin of mine was born on the same day. Around the same time, and with the same name. I grew up among 6 other brothers and sisters, all older than me except one sister, who was a year younger.
always regales me with tales of my naughty behavior. She claims she never managed to control me now. But I do admit that right from the very beginning, I found it hard to sit still. I was very curious, and it was my ambition to travel around the world and drive Mercedes Benz. God has been king to me, and both my wishes have been fulfilled. But at that time, 25 years ago, these dreams seemed like castless in the air. I spent my childhood like all the other children around me, trying to bunk school and save up money to go to a new movie or have a plate of chicken chow mein with my friends. If we were the fruit of our neighbor's tree, I remember one particular lady who lived down the road from us, who had a beautiful garden which she took great pride in. In it, she had papaya and pomegranate trees. I now sympathize with her. But in those days, most of our time was spent planning how to get into a garden and pick the fruit of the trees. In fact, one day we had climbed over the wall and were perched on the tree when the lady walked out with some guests. She was entertaining them for tea right under the papaya tree. There were 2 of us on the tree and 2 others on the road, on the other side of the wall. The 2 fortunate ones who had been outside ran away, but my friend and I had to sit still for nearly 2 hours till the tea party ended. That was the day I discovered the rash that papaya sap can cause. Okay, my dear students, completed my reading skill. Okay, my dear students, you also reading in your mind 1 minute. Okay, my dear students. Okay, my dear students. Describe in paragraph wise. Very important, my dear students. Looking back at my life, ನಮ್ಮ ಜೀವನವನ್ನು ನಾವು ಹಿಂದಕ್ಕೆ ತಿರುಗಿ ನೋಡಿದಾಗ, ಬ್ಯಾಕ್ ಅಂದರೆ ಹಿಂದೆ, ಮೈ ಲೈಫ್ ನನ್ನ ಜೀವನವನ್ನು ಹಿಂದಕ್ಕೆ ನೋಡಿದಾಗ ಕವಿಗಳು ಹೇಳ್ತಾರೆ, ಹಿಂದಕ್ಕೆ ತಿರುಗಿ ನಾನು ನೋಡಿದಾಗ I have to the conclusion that our beginning never no ends. I have to the conclusion, ನಾನು ಉಪಸಂಹಾರಕ್ಕೆ ಬರ್ತೀನಿ, ಅಂತಿಮ ಒಂದು ಅಂಶವನ್ನು ನಾನು ಕೊಡ್ತಾ ಇದ್ದೀನಿ. ಕನ್ಕ್ಲೂಷನ್ ಅಂದರೆ ಉಪಸಂಹಾರ. ದಟ್ ಅವರ್ ಬಿಗಿನಿಂಗ್ಸ್, ನಮ್ಮ ಆರಂಭ, ನೆವರ್ ನೋ ಎಂಡ್ಸ್, ಅದಕ್ಕೆ ಆರಂಭಕ್ಕೆ ನೆವರ್, ನೋ ಎಂಡ್ಸ್, ಅದಕ್ಕೆ ಅಂತ್ಯನೇ ಇಲ್ಲ, ಅದಕ್ಕೆ ಕೊನೆಯೇ ಇಲ್ಲ ಅಂತ ನನಗೆ ಈಗ ನೋ ಎಂಡ್ಸ್ ಅಂತ ಇಲ್ಲ ಅಂತಂದೇಳಿ ಅಂತ. ಫಾರ್ ಮೀ, ನನಗೆ ಇಟ್ ಆಲ್ ಸ್ಟಾರ್ಟೆಡ್ ಇನ್ ಚಂಡೀಗಢ. ನನ್ನ ಜೀವನನೆಲ್ಲ ಆರಂಭವಾಗಿದ್ದು ಇನ್ ಚಂಡೀಗಢ. Chandigarh is the one of the union territory in Indian.
ಸ್ಟೇಟ್, ಇಂಡಿಯನ್ ಕಂಟ್ರಿ. ಇದು ಒಂದು ಭಾರತದ ಕೇಂದ್ರಾಡಳಿತ ಪ್ರದೇಶ. ಅವನ ಜೀವನ ಅಲ್ಲಿ ಆರಂಭವಾಯಿತು ಅಂತ ಹೇಳ್ತಾರೆ. ಎ ಸ್ಮಾಲ್ ಟೌನ್ ನೆಸ್ಟ್ಲಿಂಗ್ ಇನ್ ದ ಫೂಟೀಲ್ಸ್ ಆಫ್ ದ ಹಿಮಾಲಯಾಸ್. ಎ ಸ್ಮಾಲ್ ಟೌನ್, ಸಣ್ಣದಾದ ಒಂದು ಊರು, ಒಂದು ಸಣ್ಣದಾದ ನಗರ. ನೆಸ್ಟ್ಲಿಂಗ್ ಇನ್ ದ ಫೂಟೀಲ್ಸ್ ಅಂತ ಹೇಳ್ತಾನೆ. ಆ ಹಿಮಾಲಯದ ಒಂದು ಫೂಟೀಲ್ಸ್ ಅಂದ್ರೆ ಗೊತ್ತಿದೆ ನಿಮಗೆ, ಪಾದ ಬೆಟ್ಟಗಳು. ಪಾದದ ಬೆಟ್ಟಗಳಲ್ಲಿ ಮನೋಮುಖವಾಗಿರುವಂಥ ಆ ಇಳಿಜಾರಿನಲ್ಲಿ ಅವನು ಆ ಊರಿನಲ್ಲಿ ಅವನು ಜೀವನ ವಾಸ ಮಾಡ್ತಾ ಇದ್ದ. ಐ ವಾಸ್ ಬಾರ್ನ್ ಆನ್ ಎ ಕೋಲ್ಡ್ ವಿಂಟರ್ ಮಾರ್ನಿಂಗ್. ಎಸ್, ಐ ವಾಸ್ ಬಾರ್ನ್ ಎ ಕೋಲ್ಡ್ ವಿಂಟರ್ ಅಂದರೆ ಈ ಒಂದು ನವೆಂಬರ್, ಡಿಸೆಂಬರ್, ಜನವರಿ ಒಂದು ಚಳಿಗಾಲದ ಸಮಯದಲ್ಲಿ ಅವನು ಜನಿಸಿದ ಅಂತ ಹೇಳ್ತಾನೆ. ಮೈ ಮದರ್ ಹೂ ಈಸ್ ಎ ಸಿಂಪಲ್ ವುಮೆನ್. ನನ್ನ ತಾಯಿ ಒಂದು ಮಧ್ಯಮ ವರ್ಗ, ಅದಕ್ಕಿಂತ ಕೆಳವರ್ಗಕ್ಕೆ ಸೇರಿದಂಥ ಒಬ್ಬ ಸಾಮಾನ್ಯ ಮಹಿಳೆ ಅಂತ ಹೇಳ್ತಾರೆ. ಕುಡ್ ನಾಟ್ ರೀಡ್ ದ ಟೈಮ್. ಆ ಟೈಮಲ್ಲಿ ಅವಳಿಗೆ ಓದಲಿಕ್ಕೆ ಬರ್ತಾ ಇರಲಿಲ್ಲ. ಬಟ್ ಆದರೆ ಸಿ ನ್ಯೂ ಇಟ್ ವಾಸ್ ಅರ್ಲಿ ಇನ್ ದ ಮಾರ್ನಿಂಗ್. ಇದು ಅವಳ ಆರಂಭದ ಜೀವನದಲ್ಲಿ. ದ ಡೇಟ್, ಮೈ ಡಿಯರ್ ಸ್ಟೂಡೆಂಟ್ಸ್, ಎಸ್ ದಿಸ್ ಪ್ಲೇಸ್ ಈಸ್ ಇಂಡಿಯಾ, ಇಂಡಿಯನ್ ಮ್ಯಾಪ್. ಎಸ್, ದಿಸ್ ಈಸ್ ಇಸ್ ಸ್ಟಾರ್. ಸ್ಟಾರ್ is the Chandigarh, the state of Union Territory, Chandigarh. This is the born of Kapil Dev. Okay, my dear students. And again, second scene, yes, is the nestlings of the foothills of Himalaya. ನೋಡಿ, ಹಿಮಾಲಯದ ಒಂದು ಯಾವ ರೀತಿ ಚಿತ್ರ ಇದೆಯಲ್ಲ, ಆ ಚಿತ್ರದ ಒಂದು ಮಡಿಲಿನಲ್ಲಿ ಆ ಒಂದು ಜಾಗದಲ್ಲಿ ಜನಿಸಿದ ಯಾರು? ಕಪಿಲ್ ದೇವ್. ಎಸ್, ವೆರಿ ಬ್ಯೂಟಿಫುಲ್ ಈ ದ ಪಿಕ್ಚರ್ ಆಫ್ ಹಿಮಾಲಯಸ್. ಓ ಎಸ್, ಓಕೆ. 6th January 1959 was thankful recorded because a cousin of mine was born on the same day. 6th January, the date, ಜನವರಿ 6, 1959ರಲ್ಲಿ ಇವನ ಜನನ ಆಯಿತು. ವಾಸ್ ಥ್ಯಾಂಕ್ಫುಲ್ ರೆಕಾರ್ಡೆಡ್, ಅದೊಂದು ನಾನು ಧನ್ಯವಾದಗಳನ್ನು ಹೇಳಬೇಕು. ರೆಕಾರ್ಡೆಡ್, ಯಾಕೆ ದಾಖಲಾಗಿದೆ ಆ ಅಂಶ ಅನ್ನೋದನ್ನು ಹೇಳ್ತೇನೆ. ಯಾಕೆ ನನ್ನ ತಂದೆಗೆ ಓದು ಬರ್ತಾ ಇರಲಿಲ್ಲ ಆ ಸಮಯದಲ್ಲಿ. ಬಿಕಾಸ್ ಎ ಕಜಿನ್ ಆಫ್ ಮೈನ್, ನನ್ನ ಚಿಕ್ಕಮ್ಮ ಅಥವಾ ದೊಡ್ಡಮ್ಮನ ಮಗ, ನಾನು ಹುಟ್ಟಿದ ದಿನದಂದೇ ಹುಟ್ಟಿದ್ದ ಚಿಕ್ಕಮ್ಮನ ಮಗ, ಅದೇ ದಿನ ಕಜಿನ್ ಬ್ರದರ್ ಅಥವಾ ಕಜಿನ್ ಸಿಸ್ಟರ್ ಅಂತ ಹೇಳ್ತವಲ್ಲ, ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ದೊಡ್ಡಮ್ಮನ ಮಗಳು, ಆ ಮಕ್ಕಳಿಗೆ ನಾವು ಕಜಿನ್ ಸಿಸ್ಟರ್, ಕಜಿನ್ ಬ್ರದರ್ ಅಂತ ಕರಿತೀವಿ. ಆ ದಿನ ಮೈನ್, ನನ್ನ ವಾಸ್ ಬಾರ್ನ್ ಆನ್ ದ ಸೇಮ್ ಡೇ, ಅದೇ ದಿನ ಅವನು ಹುಟ್ಟಿದ್ದಂತೆ. ಹಾಗಾಗಿ ನನ್ನ ದಿನ ಇವತ್ತು ನೆನಪಿದೆ. ಇಲ್ಲ, ನನ್ನ ಹುಟ್ಟಿದ ದಿನ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಬಿಕಾಸ್ ನನ್ನ ತಾಯಿಗೇನು ಓದು ಬರ ಇರಲಿಲ್ಲ. ಅರೌಂಡ್ ದ ಸೇಮ್ ಟೈಮ್, ಅದೇ ಸೇಮ್ ಟೈಮಲ್ಲೇ ನಾನು ಹುಟ್ಟಿದ್ದಂತೆ, ಹೆಚ್ಚು ಕಡಿಮೆ. ವಿತ್ ದ ಸೇಮ್ ನೇಮ್, ಅವನಿಗೂ ಕೂಡ ಅದೇ ಹೆಸರನ್ನ ಇಟ್ಟಿದ್ರಂತೆ. ನೋಡಿ ಹೇಗಿದೆ. ಎಸ್, ಐ ಗ್ರೇವ್ ಅಪ್ ಅಮಾಂಗ್ 6 ಅದರ್ ಬ್ರದರ್ಸ್. ನಾನು ಬೆಳೆದೆ. ಗ್ರೇವ್ ಅಪ್ ಅಂದ್ರೆ ಬೆಳೆದೆ. ಗ್ರೇವ್ ಅಪ್ ಇಸ್ ದ ಪ್ರೇಸಲ್ ವಾರ್, ಬೆಳೆದೆ. ಅಮಾಂಗ್ 6 ಅದರ್ ಬ್ರದರ್ಸ್, ನನಗೆ 6 ಜನ ಸೋದರರಿದ್ದು. 6 ಜನ ಸೋದರರ ಅಡಿಯಲ್ಲಿ, ಅವ್ರ ಜೊತೆಯಲ್ಲಿ ನಾನು ಕೂಡ ಬೆಳೆದೆ. ಅಂಡ್ ಸಿಸ್ಟರ್ಸ್, 6 ಜನ ಸೋದರರು ಮತ್ತೆ ತಂಗಿಯರು, ಒಟ್ಟಾರೆ ಸೇರಿಸ್ಕೊಂಡು ನಾವು ಬೆಳೆದ್ವಿ ಅಂತ ಹೇಳ್ತಾನೆ. ಆಲ್ ಎಲ್ಡರ್ ದೆನ್ ಮೀ, ಎಲ್ಲರೂ ಕೂಡ ನನಗಿಂತ ದೊಡ್ಡವರು, ಎಲ್ಲರೂ ನನಗಿಂತ ದೊಡ್ಡವರು. ಎಕ್ಸೆಪ್ಟ್ 1 ಸಿಸ್ಟರ್, ಆದರೆ ಒಬ್ಬ ತಂಗಿ ನನಗಿಂತ ಚಿಕ್ಕವಳು, ನನಗೆ ತಂಗಿ ಆಗ್ತದ್ದು. ಈ ಉಳಿದವರು ಅಣ್ಣ ಮತ್ತು ಅಕ್ಕ ಎಲ್ಲರೂ ಆಗಿದ್ರು. ಅವರಲ್ಲಿ ನಾನು ಜೊತೆಗೆ ಉಡಿ ಬೆಳೆದೆ ಒಂದು ತುಂಬು ಕುಟುಂಬದಲ್ಲಿ ಅಂತ ಹೇಳ್ತಾರೆ. ಒಬ್ಬಳು ಮಾತ್ರ ನನಗೆ ತಂಗಿ ಅಂತಂದೇಳಿ ಇಲ್ಲಿ ಹೇಳ್ತಾರೆ. ಹೂ ವಾಜ್ ಎ ಇಯರ್ ಯಂಗರ್, ಅವಳು ನನಗಿಂತ 1 ವರ್ಷ ಚಿಕ್ಕವಳು. ಯಂಗರ್ ಅಂದರೆ ಚಿಕ್ಕವಳು, ಓಲ್ಡರ್ ಅಂದರೆ ಹಿರಿಯವರು ಅಂತ. ನನಗಿಂತ 1 ವರ್ಷವಳು ಚಿಕ್ಕವಳಾಗಿದ್ದು ಅನ್ನೋ ಮಾತನ್ನ ಹೇಳ್ತಾನೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಎಸ್ ದಿಸ್ ಇಸ್ ದ ಪ್ಲೇಸ್ ಆಫ್ ಚಂಡೀಗಢ್. ಎಸ್ ಮೈ ಡಿಯರ್ ಸ್ಟೂಡೆಂಟ್, ಎಸ್ he is our great cricketer Kapil Dev. Kapil Dev, very grateful cricketer in India and as well as in the world. Okay, he was of big family in Chandigarh in the surrounding of Himalaya. Okay students, next paragraph.
Then second paragraph, my mother always regales me with tales of my naughty behavior. My mother, ನನ್ನ ತಾಯಿ, ಆಲ್ವೇಸ್ ರಿಗೀಲ್ಸ್, ಜೊತೆಗೆ ಬಹಳ ಒಂದು ರೀತಿಯಾದಂಥ ಮೃಷ್ಟಾನ್ನ ಭೋಜನ. ರಿಗೀಲ್ಸ್ ಇಟ್ ಮೀನ್ಸ್ ಮೃಷ್ಟಾನ್ನ. ಮೀ ನನಗೆ, ವಿತ್ ಟೇಲ್ಸ್ ಕಥೆಗಳನ್ನು ಹೇಳ್ತಾ ಇದ್ದು, ಆಫ್ ಮೈ ನಾಟಿ ಬಿಹೇವಿಯರ್, ನನ್ನ ತುಂಟತನವನ್ನು ಸಹಿಸಿಕೊಂಡು ಕಥೆಯನ್ನು ಹೇಳ್ಕೊಂತ ನನಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿಸ್ತಾ ಇದ್ರು ನನ್ನ ತಾಯಿ. ನಾಟಿ ಬಿಹೇವಿಯರ್ ಅಂದರೆ ತುಂಟತನದ ವರ್ತನೆ. ಮಕ್ಕಳಂದ್ರೆ ಭಾಳ ಚೆನ್ನಾಗಿ ನೋಡ್ತಾರೆ. ಅದರಲ್ಲಿ ಕೆಲವು ಮಕ್ಕಳು ಭಾಳ ತುಂಟತನ ಮಾಡ್ತಾರೆ. ಇನ್ ದ ಸೇಮ್ ವೇ ಕಪಿಲ್ ದೇವ್ ಆಲ್ಸೋ ಇನ್ ದೇರ್ ಚೈಲ್ಡ್ಹುಡ್. ಸಿ ಕ್ಲೈಮ್ಸ್ ಸಿ ನೆವರ್ ಮ್ಯಾನೇಜ್ ಟು ಕಂಟ್ರೋಲ್ ಮೀ ನೌ. ಸಿ ಕ್ಲೈಮ್ಸ್ ಆವಾಗ ಬಳೆ ಅವಳಿಗೆ ಹೇಳ್ಕೊಳ್ತಾ ಇದ್ರು. ಸಿ ನೆವರ್, ಅವಳಿಗೆ ಸಾಧ್ಯವಾಗ್ತಾ ಇರಲಿಲ್ಲಂತೆ ನನ್ನನ್ನು ನಿರ್ವಹಣೆ ಮಾಡಲಿಕ್ಕೆ, ನನ್ನನ್ನು ನೋಡ್ಕೊಳ್ಳೋಕ್ಕೆ, ನಿಯಂತ್ರಣದಲ್ಲಿ ತೆಗೆದುಕೊಳ್ಳಿಕ್ಕೆ. ಮೀ ನಾವು ಈಗಲೂ ಕೂಡ ನಮ್ಮ ಮಾತನ್ನು ಅಲ್ಲಿ ಅವಳು ನನಗೆ ಹೇಳ್ತಿದ್ದು ಕೂಡ ಉಂಟು. ಬಟ್ ಐ ಡೂ ಅಡ್ಮಿಟ್ ದಟ್ ರೈಟ್ ಫ್ರಮ್ ದ ವೆರಿ ಬಿಗಿನಿಂಗ್. ಐ ಡೂ ಅಡ್ಮಿಟ್, ಆದರೆ ನಾನು ಈಗ ಕೂಡ ಅಡ್ಮಿಟ್, ಅದು ದಾಖಲೆ ಮಾಡ್ಕೊಳ್ತಾ ಇದ್ದೀನಿ. ರೈಟ್ ಫ್ರಮ್ ವೆರಿ ಬಿಗಿನಿಂಗ್, ಇದು ಆರಂಭದ ದಿನಗಳಲ್ಲಿ. ಸರಿ, ಇದು ಆರಂಭದ ದಿನಗಳಲ್ಲಿ. ಐ ಫೌಂಡ್ ಇಟ್, ನಾನು ಗುರುತಿಸಿದ್ದೀನಿ. ಇಟ್ ಹಾರ್ಡ್ ಟು ಸಿಟ್ ಸ್ಟಿಲ್, ಈಗಲೂ ಕೂಡ ನಾನು ಇಟ್ ಹಾರ್ಡ್, ಅದು ಭಾಳ ಒಂದು ರೀತಿಯಾದಂಥ ಹಾರ್ಡ್ ಆಗಿತ್ತು, ಕಠಿಣವಾಗಿತ್ತು ಅನ್ನೋದನ್ನು ಸಿಟ್ ಕುತ್ಕೊಂಡು ನಾನು ಸ್ಟಿಲ್ ಈಗಲೂ ಕೂಡ. ಐ ವಾಸ್ ವೆರಿ ಕ್ಯೂರಿಯಸ್ ಆ್ಯಂಡ್ ಇಟ್ ವಾಸ್ ಮೈ ಆಂಬಿಷನ್. ಇಟ್ ವಾಸ್ ವೆರಿ ಕ್ಯೂರಿಯಸ್, ಕುತೂಹಲ, ಅದೊಂದು ರೀತಿಯಲ್ಲಂತ ಕುತೂಹಲ ಇತ್ತು. ಆ್ಯಂಡ್ ಇಟ್ ವಾಸ್ ಮೈ ಆಂಬಿಷನ್, ಅಷ್ಟೇ ಅಲ್ಲ, ನನ್ನ ಮಹತ್ವಾಕಾಂಕ್ಷೆ ಏನಾಗಿತ್ತು ಅಂದರೆ ಮುಂದೆ ನಾನು ಏನಾಗಬೇಕು ಅನ್ನೋ ಮಹತ್ವಾಕಾಂಕ್ಷೆ ನನಗಿತ್ತು. ಏನಂದರೆ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್, ಇಡೀ ಜಗತ್ತಿನ ಸುತ್ತ ನಾನು ಓದಾಡಬೇಕು ಅಂತ ಕೇಳ್ತಾರೆ. ಕೋಶ ಓದಬೇಕಂತೆ, ದೇಶ ಸುತ್ತಬೇಕಂತೆ. ಹಂಗೆ ಇವನು ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್, ಒನ್ ಆಫ್ ದ ಡ್ರೀಮ್, ಇಡೀ ಜಗತ್ತನ್ನು ಸುತ್ತಬೇಕು. ಆ್ಯಂಡ್ ಡ್ರೈವ್ ಎ ಮರ್ಸಿಡೆಸ್ ಬೆಂಜ್, ಮರ್ಸಿಡೆಸ್ ಬೆಂಜ್ ಕಾರನ್ನು ನಾನು ಚಾಲನೆ ಮಾಡಬೇಕು ಅನ್ನೋ ಒಂದು ಎರಡು ಮಹತ್ವಾಕಾಂಕ್ಷೆಗಳು ಇರುತ್ತವೆ. ಅಂದರೆ ಇವನ ಕನಸು ಅವೆರಡು ಆಗಿತ್ತು ಅಂತೆ. ಗಾಡ್ ಹ್ಯಾಸ್ ಬೀನ್ ಕಿಂಗ್ ಟು ಮೀ ಆ್ಯಂಡ್ ಬೌತ್ ಮೈ ವಿಶಸ್ ಹ್ಯಾವ್ ಬೀನ್ ಫುಲ್ಫಿಲ್ಡ್. ಗಾಡ್ ಹ್ಯಾಸ್ ಬೀನ್ ಕೈಂಡ್, ನಾಟ್ ಕಿಂಗ್, ಕೈಂಡ್ ಟು ಮೀ, ಅದನ್ನು ನನಗೆ ಒದಗಿಸಿಕೊಟ್ಟಂತೆ. ಬೌತ್ ಮೈ ವಿಶಸ್, ಎರಡು, ಬೌತ್ ಅಂದರೆ ಎರಡು, ಹ್ಯಾವ್ ಬೀನ್ ಫುಲ್ಫಿಲ್ಡ್, ಅವೆರಡನ್ನೂ ಕೂಡ ಈಡೇರಿಸಿದ ಆ ದೇವರು ಅಂತ ಹೇಳ್ತಾರೆ. ಬಟ್ ಆದರೆ ಅಟ್ ದಟ್ ಟೈಮ್, ಎಷ್ಟು ವರ್ಷಗಳು ಬೇಕಂದ್ರೆ 25 years ago, 25 years ಏಜ್ ಅಂದರೆ 25 ವರ್ಷ ನನಗೆ ಆದಾಗ ಇಲ್ಲಿ ಆ ಒಂದು ಎರಡು ಒಂದು ಕನಸುಗಳು ಈಡೇರಿದು ಅಂತ ಹೇಳ್ತಾರೆ. ದೀಸ್ ಡ್ರೀಮ್ಸ್ ಸೀಮ್ಡ್ ಲೈಕ್ ಎ ಕ್ಯಾಸ್ಟ್ಲೆಸ್ ಇನ್ ದ ಏರ್. ದೀಸ್ ಡ್ರೀಮ್ಸ್ ಸೀಮ್ಡ್, ನನಗೆ ಕಂಡಿತ್ತು, ಲೈಕ್ ಕ್ಯಾಸ್ಟ್ಲೆಸ್ ಇನ್ ದ ಏರ್, ಅಂದರೆ ಗಾಳಿ ಗೋಪುರ ಅಂದ್ಕೊಂಡಿದ್ದೆ ನಾನು, ಆಕಾಶಕ್ಕೆ ಏಣಿ ಹಾಕದಂತ ಕಟ್ಟಿದೆ. ಬಟ್ 25 ವರ್ಷಗಳ ನಂತರ ಈ ನನ್ನ ಎರಡು ಮಹತ್ವಾಕಾಂಕ್ಷೆಯ ಕನಸುಗಳು ಈಡೇರಿದುವು ನಮ್ಮ ಮಾತನ್ನು ಹೇಳ್ತಾನೆ. ಎಸ್, ಈ ಹಾರ್ಡ್ ವರ್ಕ್ ಲೇಟರ್ ಆನ್ ಈ ರೀಚ್ಡ್ ದೇರ್ ಆಂಬಿಷನ್ಸ್. ಎಸ್, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಒನ್ ಪಿಕ್ಚರ್ ಶೋಸ್ Mercedes Benz car. Mercedes Benz car. Yes. Okay, my dear students. In the next paragraph, third and last, I spent my childhood like all the other children around me. I spent my childhood, ನನ್ನ ಚೈಲ್ಡ್ಹುಡ್ ಜೀವನವನ್ನು ನಾನು ಹೇಗೆ ಕಳೆದೆ ಅಂದರೆ, ಲೈಕ್ ಆಲ್ ದ ಅದರ್ ಚಿಲ್ಡ್ರನ್ಸ್ ಅರೌಂಡ್ ಮೀ, ಎಲ್ಲರೂ ಸುತ್ತ ನನ್ನ ಜೊತೆ ಕುತ್ಕೊಂತಿದ್ರು, ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಜೊತೆ ಕುತ್ಕೊಂಡು ಟ್ರೈನ್ ಟು ಬಂಕ್ ಸ್ಕೂಲನ್ನು ಬಂಕ್ ಮಾಡ್ತಾ ಇದ್ವಿ, ಅಂದರೆ ಚಕ್ಕರ್ ಹೊಡಿತಾ ಇದ್ವಿ. ತರಗತಿಯನ್ನು ಒಂದು ಎರಡನೇ ಬಿಟ್ಟು ಕುತ್ಕೊಂಡು ಅಥವಾ ಶಾಲೆಗೆ ಬರದೆ ಅಲ್ಲೇ ಬಂಕ್ ಮಾಡ್ತಿದ್ವಿ, ಚಕ್ಕರ್ ಹೊಡಿದ್ವಿ, ಶಾಲೆಯನ್ನು ಬಿಡುವುದು. ಆ್ಯಂಡ್ ಸೇವ್ ಅಪ್ ಮನಿ ಟು ಗೋ ಟು ಎ ನ್ಯೂ ಮೂವಿ. ಹಣವನ್ನು ಹಾಗೆ ಮನೇಲಿ ಕೊಟ್ಕೊಟ್ಟದನ್ನು ಯಾರು ನಮ್ಮ ಸಂಬಂಧಿಕರು ಕೊಟ್ಟುಕೊಟ್ಟದನ್ನು ಹಾಗೆ ಕೂಡಿಟ್ಕೊಂಡು, ಸೇವ್ ಮನಿ ಅಂದರೆ ಕೂಡಿಟ್ಕೊಂಡು ನ್ಯೂ ಮೂವಿ, ಹೊಸ ಪಿಕ್ಚರ್ಗಳು ಬಂದಾಗ ಹೊಸ ಚಲನಚಿತ್ರಗಳಿಗೆ ನಾವು ಹೋಗ್ತಾ ಇದ್ವಿ. ಅಥವಾ ಒಂದೊಂದ್ಸಲ ಯಾವ ಪ್ಲೇಟ್ ಆಫ್ ಚಿಕನ್ ಚೌಮೆನ್ ವಿತ್ ಮೈ ಫ್ರೆಂಡ್ಸ್, ಹಾಗೆ ಹೋಟೆಲ್ಗಳಿಗೆ ಹೋಗಿ ಚಿಕನನ್ನು ತೆಗೆದುಕೊಂಡು ಅದನ್ನು ಸವಿತಾ ಇದ್ವಿ. ಚೌಮೆನ್ ಅಂತಂದರೆ ಸವಿಯುವುದು ಅಥವಾ ಅಗಿಯುವುದು ಅಥವಾ ತಿನ್ನುವುದು. ಹೀಗೆ
ಈ ರೀತಿಯಾಗಿ ಈಗ ಹಂಗೆ ಪಾನ್ ಜಗಿತೇವಲ್ಲ, ಜಗಿಯುವುದು ಅಂತ ಅರ್ಥ. ನನ್ನ ಫ್ರೆಂಡ್ ಜೊತೆಗೆ ಆ ಒಂದು ನಾನ್ ವೆಜ್ ಅನ್ನ, ಚಿಕನ್ ಅನ್ನ ನಾವು ತಿಂತ ಇದ್ವಿ ಅನ್ನೋ ಮಾತನ್ನು ಕೂಡ ಹೇಳ್ತಾನೆ. ಸ್ಕೂಲಿಗೆ ಬಂಕನ್ನು ಹೊಡೆದು ಹಣವನ್ನ ಕೂಡಿಟ್ಕೊಂಡು ನನ್ನ ಸ್ನೇಹಿತರ ಜೊತೆ ಅಂತ ಹೇಳ್ತಾರೆ. ಇಫ್ ವಿ ವರ್ ವೆರಿ ದ ಫ್ರೂಟ್ ಆಫ್ ಅವರ್ ನೈಬರ್ಸ್ ಟ್ರೀ, ಅಷ್ಟೆಲ್ಲ ಇಫ್ ವಿ ವರ್, ನಾವೆಲ್ಲರೂ ಕೂಡ ದ ಫ್ರೂಟ್ ಆಫ್ ಹಣ್ಣುಗಳನ್ನು ಕಿತ್ಕೊಳ್ತಾ ಇದ್ವಿ. ಅವರ್ ನೈಬರ್ಸ್ ಟ್ರೀ, ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಹಿಂದೆ ಮುಂದೆ ಇರುವಂತ ಮರಗಳಲ್ಲಿರುವಂಥ ಹಣ್ಣುಗಳನ್ನ ಕಿತ್ತು ತಿಂತ ಇದ್ವಿ. ನೈಬರ್ಸ್ ಅಂದ್ರೆ ಅಕ್ಕಪಕ್ಕದವರು, ಹಿಂದೆ ಮುಂದೆ ಇರುವಂತ ಜನರ ಮನೆ ಮುಂದೆ, ಮನೆ ಹಿಂದೆ, ಮನೆ ಪಕ್ಕದಲ್ಲಿ ಹಾಕಿರ್ತಾರಲ್ಲ ಹಣ್ಣುಗಿಡಗಳೆಲ್ಲ, ಆ ಹಣ್ಣುಗಳನ್ನ ಲೈಕ್ ಪ್ಯಾರ್ಲೆ ಹಣ್ಣು ಆಗಿರ್ಬೋದು, ದೋರಣಶಿಕಾಯಿ ಆಗಿರ್ಬೋದು, ಬೇರೆ ಬೇರೆ ಎಲ್ಲಗಳನ್ನು ಕೂಡ ತಿಂತ ಇದ್ವಿ. ಐ ರಿಮೆಂಬರ್ಡ್ ಒನ್ ಪರ್ಟಿಕ್ಯುಲರ್ ಲೇಡಿ, ನನಗೀಗಲೂ ನೆನಪಿದೆ, ನಿರ್ಧಾರಿತವಾಗಿ ನನಗೀಗಲೂ ನೆನಪಿದೆ, ನಿಖರವಾಗಿದೆ. ಆ ಒಂದು ಪರ್ಟಿಕ್ಯುಲರ್ ಲೇಡಿ ಹೂ ಲಿವ್ಡ್ ಡೌನ್, ಅವಳು ಹಿಂದೆ ನಮ್ಮಿಂದ ವಾಸವಾಗಿದ್ಲು ಆ ರೋಡಲ್ಲಿ, ನಮ್ಮ ಹಿಂದಿನ ರೋಡಲ್ಲಿ. ಫ್ರಮ್ ಹರ್ ಹೂ ಎಡ್ ಎ ಬ್ಯೂಟಿಫುಲ್ ಗಾರ್ಡನ್, ಒಂದು ಸುಂದರವಾದ ತೋಟವನ್ನು ಬೆಳೆದಿದ್ಲು, ಒಂದು ಸುಂದರದ ತೋಟವನ್ನು ಕಟ್ಟಿದ್ಲು. ವಿಚ್ ಶಿ ಟುಕ್ ಗ್ರೇಟ್ ಪ್ರೈಡ್ ಇನ್, ಬಹಳ ನಮಗೆ ಹೆಮ್ಮೆ ಅನ್ಸುತ್ತು, ಅಷ್ಟು ಚೆನ್ನಾಗಿ ಅವಳು ಬೆಳೆದಿದ್ದು. ಆ ಹೆಮ್ಮೆ ಏನೇನು ಬೆಳೆದಿದ್ದಂದ್ರೆ, ಇನ್ ಗಾರ್ಡನ್ ನಲ್ಲಿ, ಎಸ್ ದಿಸ್ ಈಸ್ ದ ಬ್ಯೂಟಿಫುಲ್ ಗಾರ್ಡನ್, ಫ್ರೂಟ್ಸ್ ಟ್ರೀಸ್, ಒನ್ ಈಸ್ ಪಪಾಯ್, ಅನದರ್ ಈಸ್ ಪೊಮೆಗ್ರೆನೇಟ್, ವೆರಿ ನೈಸ್ ಅಂಡ್ ವೆರಿ ಫ್ರೈಡ್ in our neighbor's lady, very beautiful orchard. In it she had papaya and pomegranate trees. ಏನನ್ನ ಅವಳು ಬೆಳೆದದ್ದು ಅಂತಂದ್ರೆ ಪಪ್ಪಾಯಿ ಅಂದ್ರೆ ನಮಗೆಲ್ಲ ಗೊತ್ತಿದೆ, ಪಪ್ಪಾಯ ಹಣ್ಣುಗಳು ಅಂತಂದೇಳಿ. ಅಂಡ್ ಪೊಮೆಗ್ರೆನೇಟ್ ಅಂದ್ರೆ ದಾಳಿಂಬೆ ಹಣ್ಣು. ಪೊಮೆಗ್ರೆನೇಟ್ ಅಂದ್ರೆ ಏನು? ದಾಳಿಂಬೆ ಹಣ್ಣುಗಳನ್ನು ಕೂಡ ಪೊಮೊಗ್ರೆನೇಟ್ಸ್ ಮರಗಳನ್ನ ಬೆಳೆದಿದ್ದು. ಐ ನಾವು ಸಿಂಪತೈಜ್ ವಿತ್ ಹರ್, ಈಗಲೂ ಕೂಡ ಅವ್ರು ನೋಡ್ಕೊಂಡು ನನಗೆ ಈಗಲೂ ಕನಿಕರ ಅನ್ಸುತ್ತೆ. ನಾವು ಈಗ ಸಿಂಪತೈಜ್ ಅಂದ್ರೆ ಕನಿಕರ, ಅಯ್ಯೋ ನಾನು ಹಿಂಗೆ ಮಾಡಿಬಿಟ್ಟಲ್ಲ, ಅವಳ ಮೇಲೆ ಈಗಲೂ ಕೂಡ ಕರುಣೆ ಇದೆ ಏನೋ ಮಾತನ್ನು ಹೇಳ್ತಾನೆ. ಬಟ್ ಇನ್ ದೋಸ್ ಡೇಸ್ ಮೋಸ್ಟ್ ಆಫ್ ಅವರ್ ಟೈಮ್ ವಾಸ್ ಸ್ಪೆಂಟ್ ಪ್ಲಾನಿಂಗ್ ಹೌ ಟು ಗೆಟ್ ಇನ್ ಟು ಹರ್ ಗಾರ್ಡನ್. ಬಟ್ ಇನ್ ದೋಸ್ ಡೇಸ್, ಆ ದಿನಗಳಲ್ಲಿ ಮೋಸ್ಟ್ ಆಫ್ ಅವರ್ ಟೈಮ್, ಹೆಚ್ಚಿನ ಸಮಯವನ್ನ ನಾವು ಕಾಲ ಕಳೆದಿದ್ವಿ ಪ್ಲಾನಿಂಗ್ ಮಾಡ್ಕೊಳ್ತಿದ್ವಿ, ಯೋಜನೆಯನ್ನು ಹಾಕೊಳ್ತಿದ್ವಿ, ಹೇಗೆ ಆ ಮರಕ್ಕೆ ಹೋಗಬೇಕು, ಅವ್ರಿಲ್ಲದಾಗ ಯಾವಾಗ ಹಣ್ಣುಗಳನ್ನು ಕೀಳಬೇಕು ಅನ್ನೋದನ್ನು ಪ್ಲಾನ್ ಮಾಡಿ, ಹೌ ಟು ಗೆಟ್ ಇನ್ ಟು ಅವರ್ ಗಾರ್ಡನ್, ಅವ್ರ ಗಾರ್ಡನ್ ಒಳಗೆ ಹೇಗೆ ಹೋಗಬೇಕು, ಅಂಡ್ ಪಿಕ್ ದ ಫ್ರೂಟ್ ಆಫ್, ಆ ಹಣ್ಣುಗಳನ್ನು ಹೇಗೆ ಕೀಳಬೇಕು, ಹಣ್ಣುಗಳನ್ನು ಹೇಗೆ ತಗೊಂಡ್ಬರ್ಬೇಕು ಆ ಮರಗಳಿಂದ ಗೊತ್ತಿಲ್ಲದ ಹಾಗೆ ಅನ್ನೋದನ್ನ ನಾವು ಯೋಜನೆಯನ್ನು ಹಾಕೊಳ್ತಾ ಇದ್ವಿ. ಇನ್ಫ್ಯಾಕ್ಟ್ ಒನ್ ಡೇ, ಒಂದು ವಾಸ್ತವವಾಗಿ ನಿಜವಾಗ್ಲೂ ಏನಾಯ್ತು ಒಂದಿನ ಅಂದ್ರೆ, ಇನ್ಫ್ಯಾಕ್ಟ್ ಅಂದ್ರೆ ವಾಸ್ತವವಾಗಿ ಒನ್ ಡೇ, ಒಂದು ದಿನ, ವಿ ಹ್ಯಾಡ್ ಕ್ಲೈಂಬ್ ಓವರ್ ದ ವಾಲ್, ಒಂದ್ಸಲ ನಾವು ಮರವನ್ನು ಹತ್ತಿಬಿಟ್ಟಿವಿ, ಕ್ಲೈಂಬ್ ಓವರ್ ದ ವಾಲ್, ಮರವನ್ನು ಹತ್ತಿಬಿಟ್ಟಿದ್ದೀವಿ. ಅಂಡ್ ವರ್ ಪರ್ಚ್ಡ್ ಆನ್ ದ ಟ್ರೀ ವೆನ್ ದ ಲೇಡಿ ವಾಕ್ಡ್ ಔಟ್ ವಿತ್ ಸಮ್ ಗೆಸ್ಟ್. ವಾಲಲ್ಲಿ ಹತ್ತಿ ಮೇಲೆ ನಾವು ಪರ್ಚ್ಡ್ ಆನ್ ದ ಟ್ರೀ ಮೇಲೆ ಹತ್ತಿದ್ದೀವಿ. ಹತ್ತು ನಿಂತ್ಕೊಂಡಾಗ ಪರ್ಚ್ಡ್, ಅಲ್ಲಿ ಇನ್ನೇ ನೆಲೆಯನ್ನು ನಿಂತ್ಕೊಂಡ್ಬಿಟ್ಟಿದ್ದೀವಿ, ಅದ್ರ ಕಡೆಗೆ ಅಲ್ಲಿ ಮರವನ್ನು ಹಿಡ್ಕೊಂಡು ಹತ್ತು ನಿಂತ್ಕೊಂಡು ಬಿಟ್ಟಿದ್ದೀವಿ ಆ ವಾಲ್, ಆ ಮರದ ಪಕ್ಕದಲ್ಲಿ. ಟ್ರೀ ವೆನ್ ದ ಲೇಡಿ ವಾಕ್ ಬರ್ತಾ ಇದ್ದಾಳೆ ವಿತ್ ಸಮ್ ಗೆಸ್ಟ್, ಕೆಲವು ಅತಿಥಿಗಳ ಜೊತೆಗೆ ಆ ಮರದ ಹತ್ರ, ಆ ಗಾರ್ಡನ್ ಕಡೆಗೆ ಬರ್ತಾ ಇದ್ದಾಳೆ. ಯಾರು? ಆ ಲೇಡಿ. ಆ ಬಂದಾಗ ಸಿ ವಾಸ್ ಎಂಟರ್ಟೈನಿಂಗ್ ದೇಮ್, ಅವಳು ಸಂತೋಷಕ್ಕಾಗಿ ಮಾತಾಡ್ಕೊಳ್ಳೋಕ್ಕೋಸ್ಕರ ಅತಿಥಿಗಳ ಜೊತೆಗೆ ಬಂದು ಕುತ್ಕೊಂಡೇಳ ಗಾರ್ಡನ್ ಪಕ್ಕದ ಮರ ತಿದ್ವಲ್ಲ ಅದರ ಕೆಳಗಡೆಗೆ. ದೇಮ್ ಫಾರ್ ಟೀ ರೈಟ್ ಅಂಡರ್ ದ ಪಪ್ಪಾಯಿ ಟ್ರೀ, ಆ ಪಪ್ಪಾಯಿ ಮರದ ಕೆಳಗಡೆಗೆ ಕುತ್ಕೊಂಡಿದ್ದಾರೆ, ಟೀಯನ್ನು ಕುಡ್ಕೊಂತ ಎಂಜಾಯ್ ಮಾಡ್ತಾ ಇದ್ದಾರೆ. ಯಾರು? ನೋಡಿ, ಪಪ್ಪಾಯಿ ಟ್ರೀ ಇದಲ್ಲ, ಇದು ಪೊಮಗ್ರೆನೇಟ್ ಟ್ರೀಸ್. ನೋಡಿ ಗಾರ್ಡನ್, ವೆರಿ ವೆಲ್ ಗಾರ್ಡನ್, ವೆರಿ ನೈಸ್. ನೋಡಿ, ಮೆನಿ ಫ್ರೂಟ್ಸ್ ಹಿಯರ್ ಇನ್ ದ ಟ್ರೀಸ್, ಮೆನಿ ಫ್ರೂಟ್. ಎಸ್ ಎಸ್, ದಿಸ್ ಇಸ್ ಕಮರ್ಷಿಯಲ್ ಕ್ರಾಪ್ಸ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, you already saw in the same trees in your neighbor's area. Okay, yes my dear student, there were two of us on the tree. Yes my dear student, illa nodili, the tree of papaya in the garden, two is outside and two, Kapil Deva and his friend, yes, perched on the tree, and lady and guests are tea drinking. Yes, this picture shows of us the tree and two others on the road. ibla road ಮೇಲೆ ಇದ್ದಾರೆ, on the other side of the wall, ಆ ಗೋಡೆ ಆ ಕಡೆಗೆ ಇದ್ದಾರೆ, ಇವರು ಮರದಲ್ಲಿದ್ದಾರೆ, ಕಪಿಲ್ ದೇವ್ ಮತ್ತು ಅವನ ಸ್ನೇಹಿತರು. the two fortunate, ಅದು ಅಕಸ್ಮಿಕವಾಗಿ, one who had been outside ran away, ಅವರಿಬ್ಬರು ಅಲ್ಲಿ ಬಂದ ತಕ್ಷಣ ಓಡೋಗ್ಬಿಟ್ರು.
ಬಟ್ ಮೈ ಫ್ರೆಂಡ್ ಅಂಡ್ ಐ, ನಾನು ಮತ್ತು ನನ್ನ ಫ್ರೆಂಡ್ ಮರ ಹತ್ಕೊಂಡ್ಬಿಟ್ಟಿದ್ದೀವಿ. ಐ ಹ್ಯಾಡ್ ಟು ಸಿಟ್ ಸ್ಟಿಲ್ ಫಾರ್ ನಿಯರ್ಲಿ 2 hours, 2 ಗಂಟೆಗಳ ಕಾಲ ಅಲ್ಲೇ ನಾವು ಮರದ ಮೇಲೆ ಇದ್ವಿ. ಟಿಲ್ ದ ಟೀ ಪಾರ್ಟಿ ಎಂಡೆಡ್, ಟೀ ಪಾರ್ಟಿ ಮುಗಿಯುವವರೆಗೂ ಕೂಡ ಆ ಮರದಲ್ಲೇ ಗಲಾಟೆಯಲ್ಲಿ ನಿಶಬ್ದವಾಗಿ ಕೂತಿದ್ವಿ. ಅಲ್ಲೇ ಹಿಡ್ಕೊಂಡು ಮರ ಹಿಡ್ಕೊಂಡು ಕೂತಿದ್ವಿ. ನಮ್ಮ ತಂದೆ ನಾಟಿ ಬೇಯವರ ಮೇಲೆ ಹೇಳ್ಕೊಳ್ತಾರೆ. ದಟ್ ವಾಸ್ ದ ಡೇ, ಅವತ್ತು ಆ ದಿನ ನಾನು ಐ ಡಿಸ್ಕವರ್ಡ್, ಕಂಡುಕೊಂಡಿದ್ದೆ ದ ರ್ಯಾಶ್ ದಟ್ ಪಪ್ಪಾಯ್ ಶಾಪ್ ಕ್ಯಾನ್ ಕಾಸ್. ಅವತ್ತು ನಾನು ಕಂಡಿಡಿದೆ ಈ ಪಪ್ಪಾಯಿ ರಸ ಬರುತ್ತಲ್ಲ, ಆ ಪಪ್ಪಾಯಿಗಿಂತ ರಸ ಬರುತ್ತೆ ನಾವು ತುಂಬಲ್ಲಿ, ಆ ರಸ ಚರ್ಮವನ್ನ ಏನ್ ಮಾಡುತ್ತೆ, ಉರಿಯಂಗ ಮಾಡುತ್ತೆ, ಚರ್ಮವನ್ನ ಉರಿಯುತ್ತೆ. ಸ್ಯಾಪ್, ಸ್ಯಾಪ್ ಅಂದ್ರೆ ರಸ, ರ್ಯಾಶ್ ಅಂದ್ರೆ ಅದು ಗಾದ್ರ ಆಗುತ್ತೆ ಅಂತ ಹೇಳ್ತೀವಲ್ಲ, ಉರಿ ಆಗುತ್ತಲ್ಲ, ಅದು ಉರಿ ಆಗುತ್ತೆ ಅಂತ ಹೇಳಿ ಕಂಡುಕೊಂಡೆ. ಆ ಕಾರಣ ನನಗೆ ಗೊತ್ತಾಯಿತು ಅಂತ ಹೇಳ್ತಾನೆ. ಹೀಗೆ ಈ ರೀತಿಯಾದಂಥ ಒಂದು ಚಿತ್ರ ನಮಗೆ ಇಲ್ಲಿ ತೋರಿಸುತ್ತೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಕಂಪ್ಲೀಟೆಡ್ ಮೈ ರೀಡಿಂಗ್ ಸ್ಕಿಲ್ ಅಂಡ್ ಆಲ್ಸೋ ಡಿಸ್ಕ್ರೈಬ್ ದ ಥರ್ಡ್ paragraph, 1 to 3rd paragraph. Okay my dear friends, pick out the one of the famous important grammar points. Pick out one that does not belong. ನಮ್ಗೆ ಗೊತ್ತಿ, ಗುಂಪಿಗೆ ಸೇರದ ಪದ ಅಂತ ಕನ್ನಡದಲ್ಲಿ ಕರಿತೀವಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್, ಗುಂಪಿಗೆ ಸೇರದ ಪದ. ಎಸ್ ಮೈ ಡಿಯರ್ ಸ್ಟೂಡೆಂಟ್, ಗುಂಪಿಗೆ ಸೇರದ ಪದ ಅನ್ನೋದ್ರೆ ನಿಮ್ಗೆ ಗೊತ್ತಿದೆ ನಿಮಗೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಫುಟ್ಬಾಲ್, ಅಥ್ಲೆಟಿಕ್ಸ್, ಬಾಸ್ಕೆಟ್ಬಾಲ್, ವಾಲಿಬಾಲ್. ವಿಚ್ ಒನ್ ಡಸ್ ನಾಟ್ ಬಿಲಾಂಗ್? ಎಸ್, ಅಥ್ಲೆಟಿಕ್ಸ್. ಎಲ್ಲವೂ ಕೂಡ ಚೆಂಡಿನ ಆಟಗಳು, ಇದೊಂದು ಮಾತ್ರ ಅಥ್ಲೆಟಿಕ್ಸ್ ಆಟಗಳು ಬೇರೆ ಒಂದು ಗೇಮಿಗೆ ಬರುವಂಥದ್ದು. ಅಂಡ್ ಸೆಕೆಂಡ್ ಒನ್, ಕೋಚ್, ಲರ್ನರ್, ಟೀಚರ್, ಟ್ರೈನರ್. ಓಕೆ, ಡಸ್ ನಾಟ್ ಬಿಲಾಂಗ್ ಲರ್ನರ್. ಲರ್ನರ್ ಅಂದ್ರೆ ಕಲಿಕೆ ಉಳ್ಳುವ. ಇನ್ನುಳಿದವೆಲ್ಲವೂ ಕೂಡ ತರಬೇತಿದಾರರಾಗ್ತಾರೆ, ಕಲಿಸುವವರಾಗ್ತಾರೆ. ಎಸ್. ಥರ್ಡ್ ಒನ್, ಬಾಕ್ಸಿಂಗ್, ರನ್ನಿಂಗ್, ಜಂಪಿಂಗ್, ಥ್ರೋಯಿಂಗ್. ಇವೆಲ್ಲವೂ ಕೂಡ ಅಥ್ಲೆಟಿಕ್ಸ್ ಗೇಮ್ ಆಗ್ತವೆ, ಇದು ಅದರ್ ಗೇಮ್ ಆಗುತ್ತೆ ಬಾಕ್ಸಿಂಗ್ ಅನ್ನೋದು. ಹಾಗಾಗಿ ಇದು ಕೂಡ ಡಸ್ ನಾಟ್ ಬಿಲಾಂಗ್ಸ್ ಬಾಕ್ಸಿಂಗ್. ಅಂಡ್ ಫೋರ್ತ್ ಒನ್, ಸ್ಟೆಮಿನಾ, ಸ್ಪೀಡ್, ಸ್ಕಿಲ್, ಸ್ಪೋರ್ಟ್ಸ್. ಓಕೆ, ಸ್ಟೆಮಿನಾ, ಸ್ಪೀಡ್, ಸ್ಕಿಲ್ ಅನ್ನೋದು ಒಂದು ಸ್ಕಿಲ್ ಆಗುತ್ತೆ, ಸ್ಪೋರ್ಟ್ಸ್ ಅನ್ನೋದು ಒಂದು ಗೇಮ್ ಆಗುತ್ತೆ. ಹಾಗಾಗಿ ಇದು ಡಸ್ ನಾಟ್ ಬಿಲಾಂಗ್ ದ ವರ್ಡ್. ಇನ್ ಫಿಫ್ತ್ ಒನ್, ವಿಕ್ಟರಿ, ಸಕ್ಸಸ್, ಡಿಫೀಟ್, ವಿನ್. ವಿಕ್ಟರಿ, ಸಕ್ಸಸ್, ವಿನ್ ಅನ್ನೋದು ಜಯ ಅನ್ನೋದಕ್ಕೆ ಸಮಾನಾರ್ಥಕ ಪದಗಳಾಗ್ತವೆ. ಡಿಫೀಟ್ ಅನ್ನೋದು ಸೋಲು. ಹಾಗಾಗಿ ಇದನ್ನು ತೆಗಿಬೇಕು, ಇದು ಕೂಡ ಇದಕ್ಕೆ ಸೇರೋದಿಲ್ಲ. ಇನ್ ಲಾಸ್ಟ್ ಒನ್, ಮೆಡಲ್, ಸೀಲ್ಡ್, ಕಪ್, ಕಾಂಪಿಟೇಷನ್. ಎಸ್, ಮೆಡಲ್, ಸೀಲ್ಡ್, ಕಪ್ ಅನ್ನೋದು ಒಂದೆಲ್ಲವೂ ಕೂಡ ಪಾರಿತೋಷಕ ಬಹುಮಾನಗಳು, ಕಾಂಪಿಟೇಷನ್ ಅನ್ನೋ ಸ್ಪರ್ಧೆ. ಹಾಗಾಗಿ ಕಾಂಪಿಟೇಷನ್ ಅನ್ನು ನಾವಿಲ್ಲಿ ತೆಗಿಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಕ್ವಶನ್. ಓಕೆ, ಕಪಿಲ್ ಸೇಸ್ the date 6th January 1959 was thankful recorded. Why did he feel so? ಏನೋ ಒಂದು ಬಹಳ ಪ್ರಮುಖವಾದ ದಿನ. ಎಸ್, ಆನ್ಸರ್, ಕಪಿಲ್ ಮದರ್ ಕುಡ್ ನಾಟ್ ರೀಡ್ ದ ಟೈಮ್ ಅಂಡ್ ಡೇಟ್ ಆಫ್ ಇಸ್ ಬರ್ತ್. ಅವನು ಹುಟ್ಟಿದಾಗ ಅವಳಿಗೆ ಓದು ಬರ ಗೊತ್ತಾಗಲಿಲ್ಲಂತೆ. ಬಟ್ ಒನ್ ಆಫ್ ಹಿಸ್ ಕಸಿನ್, ಅವನ ಚಿಕ್ಕಮ್ಮನ ಮಗ, ದೊಡ್ಡಮ್ಮನ ಮಗ, ವಾಸ್ ಬಾರ್ನ್ ಇನ್ ದ ಸೇಮ್ ಟೈಮ್ ಅಂಡ್ ಡೇಟ್ ಆಫ್ 6th January 1959 ಅಂಡ್ ಇಟ್ ವಾಸ್ ರೆಕಾರ್ಡೆಡ್. ಅದು ದಾಖಲಾಗಿತ್ತಂತ ಅವನ ಕಸಿನ್ ಅದೇ ಸರ ಹುಟ್ಟಿದ್ದನು. ಸೊ ಕಪಿಲ್ ಸೇಸ್ ದಟ್ ಈಸ್ ದ ಡೇಟ್ ಆಫ್ ಬರ್ತ್ ವಾಸ್ ಥ್ಯಾಂಕ್ಫುಲ್ ರೆಕಾರ್ಡೆಡ್. ಎಸ್. ದ ಸೆಕೆಂಡ್ ಒನ್, ಹೌ ಡಿಡ್ ಕಪಿಲ್ ಅಂಡ್ ಹಿಸ್ ಫ್ರೆಂಡ್ಸ್ ಸ್ಪೆಂಡ್ ಮೋಸ್ಟ್ ಆಫ್ ದೇರ್ ಟೈಮ್ ಇನ್ ದೇರ್ ಚೈಲ್ಡ್ಹುಡ್? ಹೇಗೆ ಅವನು ಅವ್ರ ಸ್ನೇಹಿತರಿಗೆ ಕಳೀತಾ ಇದ್ದ ಸ್ಪೈಟು ಡೇಸ್ ಅಲ್ಲಿ? ಎಸ್, ಕಪಿಲ್ ಅಂಡ್ ಹಿಸ್ ಫ್ರೆಂಡ್ಸ್ ಮೋಸ್ಟ್ ಆಫ್ ದ ಟೈಮ್ ಪ್ಲಾನಿಂಗ್ ಹೌ ಟು ಗೆಟ್ ಇನ್ ಟು ದ ಗಾರ್ಡನ್. ಆ ಗಾರ್ಡನ್ಗೆ ಹೋಗಿ ಹೇಗೆ ನಾವು ಲೇಡಿ ಗಾರ್ಡನ್ಗೆ ಹೋಗಿ ಪಿಕ್ ದ ಫ್ರೂಟ್ಸ್ ಆಫ್ ದ ಟ್ರೀಸ್, ಆ ಮರಗಳಿಂದ ಹೇಗೆ ಹಣ್ಣುಗಳನ್ನ ಕೀಳಬೇಕು ಅನ್ನೋದು ಅವಳ ಭಾವನೆ ಆಗಿತ್ತು. ಓಕೆ ಮೈ ಡಿಯರ್, ಲಾಸ್ಟ್ ಒನ್, ವೆರಿ ಇಂಪಾರ್ಟೆಂಟ್ ಹೋಮ್ ಅಸೈನ್ಮೆಂಟ್. ಓಕೆ, ದ ಫಸ್ಟ್ ಒನ್ ಈಸ್ ರೈಟ್ ದ 2 ಡ್ರೀಮ್ಸ್ ಆಫ್ ಕಪಿಲ್ ದೇವ್. ಕಪಿಲ್ ದೇವನ 2 ಮಹತ್ವಾಕಾಂಕ್ಷೆಯ ಒಂದು ಕನಸುಗಳು ಯಾವುವು? ಎಸ್, ಯು ರೈಟ್ ಇಟ್ ನೀಟ್ಲಿ ಇನ್ ಯುವರ್ ನೋಟ್ಬುಕ್. ಅಂಡ್ ಸೆಕೆಂಡ್ ಒನ್, ವಾಟ್ ಡಿಸ್ಕವರಿ ಡಿಡ್ ಕಪಿಲ್ ಮೇಕ್ ಬೈ ಸಿಟ್ಟಿಂಗ್ ಆನ್ ದ ಪಪಾಯ್ ಟ್ರೀ? ಪಪಾಯ್ ಟ್ರೀ ಕೂತ್ಕೊಂಡಿದ್ದಾಗ ಅವನು ಏನನ್ನ ಕಂಡುಹಿಡಿದ, ಏನನ್ನ ಕಂಡುಕೊಂಡ? ಎಸ್. ಅಂಡ್ ಥರ್ಡ್ ಒನ್, ವೆರಿ ಇಂಪಾರ್ಟೆಂಟ್ ಇನ್ ದ ಗ್ರಾಮರ್ ಪಾಯಿಂಟ್ಸ್, ರೈಟ್ ದ 10 ಪ್ರಿಫಿಕ್ಸ್ ವರ್ಡ್ಸ್. 10 ಪ್ರಿಫಿಕ್ಸ್ ವರ್ಡ್ಸ್. ದ ವರ್ಡ್ಸ್ ರೈಟ್ ಡೌನ್ ಇನ್ ಬ್ಯಾಕ್ ಸೈಡ್. ಒನ್ ಎಕ್ಸಾಂಪಲ್, ಹ್ಯಾಪಿ, ಅನ್ಹ್ಯಾಪಿ. ಹ್ಯಾಪಿ, ಅನ್ಹ್ಯಾಪಿ, ವೆರಿ ಇಂಪಾರ್ಟೆಂಟ್. ರೈಟ್ 10 ಪ್ರಿಫಿಕ್ಸ್ ವರ್ಡ್ಸ್. Very important, my dear student. Write neatly. Write neatly. In the next day, all of you done your homework. Okay? Okay, my dear students. Once again, thank you
ಒನ್ ಅಂಡ್ ಆಲ್. ಓಕೆ ಮೈ